ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಈಸಿಯಾಗಿ ಇಂಗ್ಲೀಷ್ ಹೇಗೆ ಕಲಿಯೋದು ಅಂತ ನೋಡೋಣ. ಫ್ರೆಂಡ್ಸ್, ಇಂಗ್ಲೀಷ್ ಭಾಷೆ ಕಲಿಯೋದು ತುಂಬಾ ಮುಖ್ಯವಾಗಿದೆ. ಪ್ರಪಂಚದೆಲ್ಲೆಡೆ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆ. ನಾವು ಇಂಗ್ಲೀಷ್ ಭಾಷೆ ಯಾಕೆ ಕಲಿಬೇಕು, ಏನು ಯೂಸ್ ಇದೆ, ಯಾವ ಥರ ಕಲಿಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಂಗ್ಲೀಷ್ ಭಾಷೆ ಯಾಕೆ ಕಲಿಬೇಕು ಅಂದರೆ, ನಾವು ಮುಂದೆ ಹೈಯರ್ ಎಜುಕೇಷನ್ ಮಾಡಬೇಕಾದ್ರೆ, ದೊಡ್ಡ ಕಂಪನಿಯಲ್ಲಿ ಜಾಬ್ ಪಡೆದುಕೊಳ್ಬೇಕು ಅಂದರೆ, ಜಾಬ್ ಇಂಟರ್ವ್ಯೂಯಲ್ಲಿ ಪಾಸ್ ಆಗಬೇಕು ಅಂದರೆ, ಜನರ ಜೊತೆ ಮಾತನಾಡಬೇಕು ಅಂದರೆ ಇಂಗ್ಲೀಷ್ ಭಾಷೆ ಕಲಿಯೋದು ಮುಖ್ಯ ಆಗಿರುತ್ತದೆ. ಪೂರ್ತಿಯಾಗಿ ಗಮನವಿಟ್ಟು ಈ ವಿಡಿಯೋನ ನೋಡಿ. ನೀವು ಹಾಗೆಯೇ ನೋಟ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗ್ತಾ ಹೋಗ್ತದೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳಿಯೋಣ. ಇಂಗ್ಲೀಷ್ ಗ್ರಾಮರಲ್ಲಿ ಕಾಮನ್ ಆಗಿ ಕೇಳ್ತಾ ಇರ್ತೀವಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಏನಿದು ಪಾರ್ಟ್ಸ್ ಆಫ್ ಸ್ಪೀಚ್? ಸ್ಪೀಚ್ ಅಂದರೆ ಏನು? ಮಾತು. ಪಾರ್ಟ್ಸ್ ಅಂದರೆ ಏನು? ಭಾಗಗಳು. ಅಂದರೆ ನಾವು ಮಾತನಾಡುವ ಇಂಗ್ಲೀಷ್ನಲ್ಲಿ ಪ್ರತಿಯೊಂದು ಲೈನ್ ಕೂಡ ಭಾಗಗಳಾಗಿ ಡಿವೈಡ್ ಮಾಡಬಹುದು. ಡಿಫರೆಂಟ್ಸ್ ಕೈಂಡ್ಸ್ ಆಫ್ ವರ್ಡ್ಸ್, ಪ್ರತಿಯೊಂದು ಇಂಗ್ಲೀಷ್ನ ಪದಗಳು ಸೇರಿ ಮಾತಾಗಿರುತ್ತೆ. ಅದನ್ನೇ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೇವೆ. ಎಕ್ಸಾಂಪಲ್, ಹೆಲೋ ಹರೀಶ್, ಗುಡ್ ಮಾರ್ನಿಂಗ್. ಈ ಥರ ವಾಕ್ಯಗಳನ್ನ ಪ್ರತಿನಿತ್ಯ ನೀವು ಬಳಸ್ತಾ ಇರ್ತೀರ. ಇಲ್ಲ, ಹೆಲೋ ಸುರೇಶ್, ಗುಡ್ ಮಾರ್ನಿಂಗ್. ಹೆಲೋ ನಿತ್ಯ, ಗುಡ್ ಮಾರ್ನಿಂಗ್. ಈ ಥರ ವಾಕ್ಯಗಳನ್ನ ನೀವು ಬಳಸಿದಾಗ ಈ ಸೆಂಟೆನ್ಸ್ನಲ್ಲಿ 4 ವರ್ಡ್ಗಳಿವೆ. ಈ 4 ವರ್ಡ್ಗಳು ಕೂಡ ಪಾರ್ಟ್ ಆಫ್ ಸ್ಪೀಚಿಂದ ಬಂದಿದೆ. ಈಗ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಡೆಫಿನಿಷನ್ ತಿಳ್ಕೊಳ್ಳೋಣ. ಇಂಗ್ಲೀಷ್ ಹ್ಯಾಸ್ ಥೌಸಂಡ್ಸ್ ಆಫ್ ವರ್ಡ್ಸ್. ನಮಗೆ ಗೊತ್ತಿದೆ, ಇಂಗ್ಲೀಷ್ನಲ್ಲಿ ಸಾವಿರಾರು ವರ್ಡ್ಗಳಿವೆ. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹ್ಯಾಸ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಇಂಗ್ಲೀಷ್ನಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳಿವೆ. ನಾವು ಮಾತನಾಡುವ ಎಲ್ಲ ಪದಗಳನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಕೆಳಗಡೆ ಕ್ಲಾಸಿಫಿಕೇಷನ್ ಅಂದರೆ ವರ್ಗೀಕರಣ ಮಾಡಿದ್ದಾರೆ. ಎವ್ರಿ ವರ್ಡ್ ಕ್ಯಾನ್ ಬಿ ಪ್ಲೇಸ್ಡ್ ಇಂಟು ಅಟ್ಲೀಸ್ಟ್ 1 ಆಫ್ 8 ಗ್ರೂಪ್ಸ್. ಪ್ರತಿ ವರ್ಡ್ ಯಾವುದಾದ್ರೂ ಒಂದು ಗ್ರೂಪ್ ಕೆಳಗಡೆ ಬಂದೇ ಬರುತ್ತೆ. The system of classifying words based on their function is known as the parts of speech. ಪದಗಳನ್ನ ವಿಭಾಗ ಮಾಡುವ ಈ ಸಿಸ್ಟಮ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದ ಬೇಸಿಕ್ ಟೈಪ್ಸ್ ಆಫ್ ವರ್ಡ್ಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ ಇರುವ ಪದಗಳ ವಿಧಗಳೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಹಾಗಾದರೆ ಬನ್ನಿ ನೋಡೋಣ ಯಾವುದು 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ನಂಬರ್ 1 ನೌನ್, ನಂಬರ್ 2 ಪ್ರನೌನ್, ನಂಬರ್ 3 adjective, ನಂಬರ್ 4 verb, ನಂಬರ್ 5 adverb, ನಂಬರ್ 6 preposition, ನಂಬರ್ 7 conjunction, ನಂಬರ್ 8 interjection. ಇಂಗ್ಲೀಷ್ನಲ್ಲಿ ಇರುವ ಪಾರ್ಟ್ಸ್ ಆಫ್ ಸ್ಪೀಚ್ ಇವೆಲ್ಲ. ಬುಕ್ಕುಗಳು ಇಂಗ್ಲೀಷ್ನಲ್ಲಿ 9 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತಲೂ ಹೇಳಿರ್ತಾರೆ. ಸಮ್ ಬುಕ್ಕಲ್ಲಿ 9 ಪಾರ್ಟ್ಸ್ ಆಫ್ ಸ್ಪೀಚನ್ನು ಪ್ರಿಂಟ್ ಮಾಡಿರ್ತಾರೆ. ಈ ಎಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚ್ ಜೊತೆ ಆರ್ಟಿಕಲ್ಸನ್ನು ಕೂಡ ಸೇರಿಸಿರ್ತಾರೆ. ಆರ್ಟಿಕಲ್ಸ್ ಎಂಬ ಸೆಕ್ಷನ್ ಸೇರಿಸಿದರೆ ಒಟ್ಟು 9 ಆಗ್ತದೆ. ಆರ್ಟಿಕಲ್ಸ್ನ ಸಪ್ರೇಟ್ ಚಾಪ್ಟರ್ನಲ್ಲಿ ಮುಂದೆ ಕಲಿಯೋಣ. ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವ ಯಾವುದೇ ಪದ ಈ 8ರಲ್ಲಿ ಒಂದು ಗ್ರೂಪ್ಗೆ ಸೇರಿರುತ್ತೆ. ಹೇಗೆ ನಾವು ಕಾರ್ನ ಡಿಫ್ರೆನ್ಸ್ ಪಾರ್ಟ್ಗಳನ್ನು ಸೇರಿಸಿ ಪೂರ್ತಿಯಾಗಿ ಕಾರ್ ಮಾಡ್ತೀವೋ, ಅದೇ ರೀತಿ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಸೇರಿಸಿ ಸೆಂಟೆನ್ಸ್ ಮಾಡ್ತೀವಿ. ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು ಅಂದರೆ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿಬೇಕು ಹಾಗೂ ಅವುಗಳ ಎಕ್ಸಾಂಪಲ್ನ ಪ್ರಾಕ್ಟೀಸ್ ಮಾಡಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಒಂದೊಂದಾಗಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್, ನೌನ್. ಕನ್ನಡದಲ್ಲಿ ನಾಮಪದ ಅಂತ ಹೇಳ್ತೀವಿ. ವಾಟ್ ಇಸ್ ದ ನೌನ್? ನೌನ್ ಅಂದರೆ ಹೆಸರುಗಳು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೇಮ್ ಆಫ್ ಪರ್ಸನ್, ನೇಮ್ ಆಫ್ ಎನಿಮಲ್ಸ್, ಪ್ರಾಣಿ, ವ್ಯಕ್ತಿಗಳ ಅಥವಾ ವಸ್ತುಗಳ ಹೆಸರುಗಳು. ಫ್ರೆಂಡ್ಸ್, a noun is a word used to name a person, animal, place, thing or an abstract idea. ನಾವು ಭೂಮಿ ಮೇಲೆ ನೋಡೋ ಪ್ರತಿಯೊಂದು ವಸ್ತುಗಳಿಗೂ ಹೆಸರಿದೆ ಅಲ್ವಾ? ಆ ಹೆಸರುಗಳನ್ನ ನಾವು ನೌನ್ ಅಂತ ಕರಿತೀವಿ. ಪ್ರತಿಯೊಂದು ಪರ್ಸನ್ಗೆ ಹೆಸರಿರುತ್ತೆ. ಅಥವಾ ಎನಿಮಲ್ಸ್, ಪ್ಲೇಸ್, ವಸ್ತು, ಯೋಚನೆ, ಅವುಗಳನ್ನ ನಾವು ನೌನ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್, ರಾಮ್, ಎಲಿಫೆಂಟ್, ಕರ್ನಾಟಕ, ಕಂಪ್ಯೂಟರ್, ವಾಟರ್, ಗೋಲ್ಡ್, ಹ್ಯಾಪಿ, ಪೀಪಲ್, ಎಕ್ಸೆಟ್ರಾ. ಸ್ಕ್ರೀನ್ ಮೇಲೆ ನಿಮಗೆ ಸೆಂಟೆನ್ಸ್ ಕಾಣ್ತಿದ್ಯಾ? ಇದರಲ್ಲಿ ನೌನ್ ಯಾವುದು ಅಂತ ನಾವು ಕಂಡುಹಿಡಿಯಬೇಕು. ದ ಬಾಯ್ ಈಸ್ ಗೋಯಿಂಗ್ ಟು ದ ಸ್ಕೂಲ್. ಹುಡುಗರು ಶಾಲೆಗೆ ಹೋಗುತ್ತಿದ್ದಾರೆ. ಇದರಲ್ಲಿ ನಿಮಗೆ ನೌನ್ ಯಾವುದು ಅಂತ ಕಂಡುಹಿಡಿಬೇಕು ನೀವು. ನಾನು ಆವಾಗಲೇ ಹೇಳಿದ್ದೀನಲ್ಲ, ಎನಿಮಲ್ಸ್, ಪ್ಲೇಸ್, ವಸ್ತು, ಪರ್ಸನ್ನ ನಾವು ನೌನ್ ಅಂತ ಕರಿತೀವಿ. ಆಗ ಈ ಸೆಂಟೆನ್ಸಲ್ಲಿ ನೌನ್ ಯಾವುದು ಅಂತ ಹೇಳಿ. ಬಾಯ್, ಬಾಯ್ ಮತ್ತು ಸ್ಕೂಲ್.
ಮೈ ಫಾದರ್ ಅರೈವ್ಡ್ ಫ್ರಮ್ ಬಾಂಬೆ. ನನ್ನ ತಂದೆ ಬಾಂಬೆಯಿಂದ ಬಂದರು. ಇದರಲ್ಲಿ ನೌನ್ ಯಾವುದು? ಪರ್ಸನ್ ಯಾರು? ಫಾದರ್. ಪ್ಲೇಸ್ ಯಾವುದಾಗುತ್ತೆ? ಬಾಂಬೆ. ಆಗ ಆನ್ಸರ್ ಫಾದರ್ ಮತ್ತು ಬಾಂಬೆ. ನೆಕ್ಸ್ಟ್ ಸೆಂಟೆನ್ಸ್, ಹಿ ಹ್ಯಾಸ್ ಗಾನ್ ಟು ಮಾರ್ಕೆಟ್ ಟು ಬೈ ಅ ಬುಕ್. ಪುಸ್ತಕ ಖರೀದಿಸಲು ಮಾರುಕಟ್ಟೆಗೆ ಹೋಗಿದ್ದಾರೆ. ಇದರಲ್ಲಿ ನೌನ್ ಯಾವುದಾಗುತ್ತೆ? ಮಾರ್ಕೆಟ್. ಆಮೇಲೆ ವಸ್ತು ಯಾವುದು ಬರುತ್ತೆ? ಬುಕ್. ಫೋರ್ತ್ ಸೆಂಟೆನ್ಸ್, ದ ಆ್ಯಪಲ್ ಈಸ್ ವೆರಿ ಸ್ವೀಟ್. ಆ್ಯಪಲ್ ತುಂಬ ಸಿಹಿಯಾಗಿದೆ. ಇದರಲ್ಲಿ ಯಾವ್ದು ನೌನ್ ಬರುತ್ತೆ? ಆ್ಯಪಲ್. ಫಿಫ್ತ್ ಸೆಂಟೆನ್ಸ್, ಐ ಡೋಂಟ್ ವಾಂಟ್ ಟು ರೀಡ್ ದ್ಯಾಟ್ ಬುಕ್. ನಾನು ಆ ಪುಸ್ತಕವನ್ನು ಓದಲು ಬಯಸುವುದಿಲ್ಲ. ಈಗ ಇದರಲ್ಲಿ ನೌನ್ ಯಾವುದು ಅಂತ ನೀವು ಹೇಳಬೇಕು. ಯಾವ್ದು ಬರುತ್ತೆ? ವಸ್ತು ಯಾವುದಿದು? ಬುಕ್. ಬುಕ್ಕು ವಸ್ತಾಗುತ್ತೆ. ಆವಾಗ ನಿಮಗೆ ನೌನ್ ಯಾವುದಿಲ್ಲಿ? ಬುಕ್ ಬರುತ್ತೆ. ಈ ಥರ ಸೆಂಟೆನ್ಸ್ನಲ್ಲಿ ಬರುವಂತಹ ಪರ್ಸನ್, ಪ್ಲೇಸ್, ಎನಿಮಲ್ಸ್, ವಸ್ತು, ಯೋಚನೆ ಇವುಗಳನ್ನೆಲ್ಲ ನಾವು ನೌನ್ ಅಂತ ಕರೀತೇವೆ. ಕ್ಲಾಸಿಫೈಡ್ ನೌನ್ ಇಂಟು ಡಿಫ್ರೆಂಟ್ ಟೈಪ್ಸ್. ದೆರ್ ಆರ್ ಟೋಟಲ್ 5 ಟೈಪ್ಸ್ ಇನ್ ನೌನ್. ದಟ್ ಈಸ್ ಕಾಮನ್ ನೌನ್, ಪ್ರಾಪರ್ ನೌನ್, ಮೆಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಆ್ಯಂಡ್ ಕಲೆಕ್ಟಿವ್ ನೌನ್. ಫಸ್ಟ್ ಒನ್, ಕಾಮನ್ ನೌನ್. ವಾಟ್ ಈಸ್ ಕಾಮನ್ ನೌನ್? ಕಾಮನ್ ನೌನ್ ಅಂದರೆ ಏನು? ನೇಮ್ಸ್ ಆಫ್ ಪೀಪಲ್, ಪ್ಲೇಸ್ ಆರ್ ಥಿಂಗ್ಸ್ ದ್ಯಾಟ್ ಆರ್ ನಾಟ್ ಸ್ಪೆಸಿಫಿಕ್. ಕಾಮನ್ ನೌನ್ ಅಂದರೆ ಎಲ್ಲರಿಗೂ, ಎಲ್ಲದಕ್ಕೂ, ಎಲ್ಲ ವಸ್ತುಗಳಿಗೂ ಅನ್ವಯಿಸುವಂತೆ ಇಟ್ಟಿರುವಂತಹ ಹೆಸರುಗಳು. ಅಂದರೆ ಅವು ಸ್ಪೆಸಿಫಿಕ್ ಆಗಿ ಇರುವುದಿಲ್ಲ, ಕಾಮನ್ ಆಗಿರ್ತದೆ, ಸಾಮಾನ್ಯವಾಗಿ ಇಟ್ಟಿರುವಂಥ ಹೆಸರುಗಳು. ಎಕ್ಸಾಂಪಲ್, ಮ್ಯಾನ್, ಮೌಂಟೇನ್, ಕಂಟ್ರಿ, ಬಿಲ್ಡಿಂಗ್, ಓಷನ್, ಹೌಸ್ ಎಕ್ಸೆಟ್ರಾ. ಮ್ಯಾನ್ ಅಂತ ಹೇಳ್ತೀನಿ. ಮ್ಯಾನ್ ಅಂದರೆ ಮನುಷ್ಯ. ನಾನು ಯಾವ ಮನುಷ್ಯನ ಬಗ್ಗೆ ಮಾತಾಡ್ತಿದ್ದೀನಿ? ಸ್ಪೆಸಿಫಿಕ್ ಆದಂಥ ಹೆಸರಿಲ್ಲ. ಸೊ ಮ್ಯಾನ್ ಅನ್ನೋದು ಕಾಮನ್ ನೌನ್. ಮೌಂಟೇನ್ ಅಂದರೆ ಪರ್ವತ. ಯಾವ ಮೌಂಟೇನ್ ಬಗ್ಗೆ ಮಾತಾಡ್ತಿದ್ದೀನಿ? ಸ್ಪೆಸಿಫಿಕ್ ಆದ ಇನ್ಫಾರ್ಮೇಷನ್ ಇಲ್ಲ. ಎಲ್ಲ ಮೌಂಟೇನ್ ಅಂತಲೇ ಕರಿತೀನಿ. ಕಂಟ್ರಿ ಅಂದರೆ ದೇಶ. ಎಲ್ಲ ದೇಶಗಳನ್ನ ಕಂಟ್ರಿ ಅಂತ ಕರಿತೀವಿ. ಜನರಲ್ ಆಗಿ, ಕಾಮನ್ ಆಗಿ ಯಾವ ಕಂಟ್ರಿ ಅಂತ ಹೇಳ್ತಾ ಇದ್ದೀನಾ? ಇಲ್ಲ. ಯಾವುದಾದ್ರೂ ಬಿಲ್ಡಿಂಗ್ ಆಗಿರ್ಬೋದು, ಯಾವುದಾದ್ರೂ ಓಷನ್ ಆಗಿರ್ಬೋದು, ಹೌಸ್, ಯಾರ್ದಾದ್ರೂ ಮನೆ ಆಗಿರ್ಬೋದು. ಈ ರೀತಿ ಸಾಮಾನ್ಯವಾಗಿ ಕಾಮನ್ ಆಗಿಟ್ಟಿರುವಂತಹ ಹೆಸರುಗಳನ್ನ ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರಾಪರ್ ನೌನ್. ನೇಮ್ ಆಫ್ ಸ್ಪೆಸಿಫಿಕ್ ಪೀಪಲ್, ಪ್ಲೇಸ್ ಆರ್ ಥಿಂಗ್ಸ್. ಇದು ಕಾಮನ್ ನೌನಿಗೆ ಆಪೋಸಿಟ್. ಅಂದರೆ ಜನರುಗಳಿಗೆ, ಪ್ರದೇಶಗಳಿಗೆ ಮತ್ತು ವಸ್ತುಗಳಿಗೆ ಇಟ್ಟಿರುವಂತಹ ಹೆಸರುಗಳು. ಫಾರ್ ಎಕ್ಸಾಂಪಲ್, ಕೃಷ್ಣ, ಹಿಮಾಲಯ, ಸೀತಾ, ಇಂಡಿಯಾ, ಯುಟಿಲಿಟಿ ಬಿಲ್ಡಿಂಗ್, ಪೆಸಿಫಿಕ್ ಓಷನ್. ಎಕ್ಸಾಂಪಲ್, ಕೃಷ್ಣ. ಮ್ಯಾನ್ ಅಂದರೆ ಕಾಮನ್ ನೌನ್ ಆಗುತ್ತೆ. ಯಾರು ಅನ್ನೋದು ಅದರಲ್ಲಿ ನಮಗೆ ಗೊತ್ತಾಗಲ್ಲ. ಆದರೆ ಕೃಷ್ಣ ಅಂದರೆ ಪ್ರಾಪರಾಗಿ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಕೃಷ್ಣ ಅನ್ನೋದು ಪ್ರಾಪರ್ ನೌನ್. ಒಬ್ಬ ವ್ಯಕ್ತಿಗಿರುವಂತಹ ಪ್ರಾಪರ್ ಹೆಸರು. ಹಿಮಾಲಯ ಅನ್ನೋದು ಒಂದು ಮೌಂಟೇನ್. ನಾನು ಯಾವ ಮೌಂಟೇನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಕಾಮನ್ ನೌನಲ್ಲಿ ಗೊತ್ತಾಗಲ್ಲ. ಹಿಮಾಲಯ ಅನ್ನೋದು ಒಂದು ಮೌಂಟೇನ್. ಯಾವ ಮೌಂಟೇನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಹಿಮಾಲಯ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಹಿಮಾಲಯ ಅನ್ನೋದು ಪ್ರಾಪರ್ ನೌನ್. ಸೀತಾ ಅನ್ನೋದು ಒಂದು ಹುಡುಗಿಯ ಹೆಸರು ಅಂತ ಗೊತ್ತಾಗ್ತಾ ಇದೆ. ಇಂಡಿಯಾ, ನಾನು ಇಂಡಿಯಾ ದೇಶದ ಬಗ್ಗೆ ಮಾತಾಡ್ತಿದ್ದೀನಿ. ಇಂಡಿಯಾ ಪ್ರಾಪರ್ ನೌನ್. ನೆನ್ಪಿಟ್ಕೊಳ್ಳಿ, ಪ್ರಾಪರ್ ನೌನ್ ಅಂದರೆ ಇಟ್ಟಿರುವಂತಹ ಹೆಸರುಗಳು. ಕಾಮನ್ ನೌನ್ ಅಂದರೆ ಸಾಮಾನ್ಯವಾಗಿ ಕೊಟ್ಟಿರುವಂತಹ ಹೆಸರುಗಳು. ನೆಕ್ಸ್ಟ್, ಮೆಟೀರಿಯಲ್ ನೌನ್. ನೇಮ್ ಆಫ್ ಮೆಟೀರಿಯಲ್ ಆರ್ ಅ ಸಬ್ಸ್ಟೆನ್ಸ್ ಆರ್ ಆ್ಯನ್ ಇಂಗ್ರೀಡಿಯೆಂಟ್. ಮೆಟೀರಿಯಲ್ ನೌನ್ ಅಂದರೆ ಸಾಮಗ್ರಿಗಳು, ಪದಾರ್ಥಗಳು ಮತ್ತು ಧಾತುಗಳಿಗೆ ಇಟ್ಟಿರುವಂಥ ಹೆಸರುಗಳು. ಎಕ್ಸಾಂಪಲ್, ಗೋಲ್ಡ್, ಸಾಲ್ಟ್, ಐರನ್, ಸಿಲ್ವರ್, ಡೈಮಂಡ್, ಪ್ಲಾಸ್ಟಿಕ್, ರಬ್ಬರ್, ಗ್ಲಾಸ್, ಪೇಪರ್, ವುಡ್. ಇವೆಲ್ಲವುಗಳನ್ನ ನಾವು ಮೆಟೀರಿಯಲ್ ಅಂತ ಕರಿತೀವಿ. ಧಾತುಗಳು, ದ್ರವ್ಯಗಳು ಅಥವಾ ಪದಾರ್ಥಗಳು, ಇವುಗಳಿಗೆ ಇಟ್ಟಿರುವಂಥ ಹೆಸರುಗಳನ್ನ ಮೆಟೀರಿಯಲ್ ನೌನ್ ಅಂತ ಕರಿತೀವಿ. ಚೇರ್ ಅನ್ನೋದೊಂದು ಕಾಮನ್ ನೌನ್. ಚೇರ್ ಯಾವುದರಿಂದ ಮಾಡಿದೆ? ಯಾವ ಮೆಟೀರಿಯಲ್?
ವುಡ್ ಅಂತ ಹೇಳ್ತೀರಾ ನೀವು. ವುಡ್ಡಿಂದ ಮಾಡಿರುವ ಚೇರ್ಸು. ವುಡ್ ಅನ್ನೋದು ಮೆಟೀರಿಯಲ್ ನೌನ್. ಮತ್ತು ವಿಂಡೋ ಅಂತ ಇದೆ. ವಿಂಡೋ ಅಂದರೆ ಯಾವ ಮೆಟೀರಿಯಲ್? ವಿಂಡೋಕ್ಕೆ ಯಾವ ಮೆಟೀರಿಯಲ್ ಹಾಕಿದ್ದಾರೆ? ಗ್ಲಾಸ್. ಗ್ಲಾಸ್ ಅನ್ನೋದೊಂದು ಮೆಟೀರಿಯಲ್ ನೌನ್. ಅದೇ ರೀತಿ ನಮ್ಮ ಸುತ್ತಮುತ್ತಲೂ ಮೆಟೀರಿಯಲ್ನಿಂದ ಮಾಡಿರೋ ವಸ್ತುಗಳಿವೆ. ಅವುಗಳನ್ನ ನಾವು ಮೆಟೀರಿಯಲ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಅಬ್ಸ್ಟ್ರ್ಯಾಕ್ಟ್ ನೌನ್. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಏನು? ನೌನ್ಸ್ ದ್ಯಾಟ್ ಯು ಕ್ಯಾನಾಟ್ ಸಿ ಆರ್ ಟಚ್. ನೀವು ನೋಡೋಕ್ಕಾಗೋದಿಲ್ಲ ಮತ್ತು ಟಚ್ ಮಾಡೋಕ್ಕಾಗೋದಿಲ್ಲ ಅಂಥ ನೌನ್ಸ್ನ ನಾವು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಕಾಣಿಸ್ದೇ ಇರುವಂಥ ನೌನ್. ಸಚ್ ಆಸ್ ನೇಮ್ಸ್ ಆಫ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್, ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಯೋಚನೆಗಳು, ಭಾವನೆಗಳು ಅಥವಾ ವಿಷಯಗಳಿಗೆ ಇಟ್ಟಿರುವಂಥ ಹೆಸರುಗಳನ್ನ ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹ್ಯಾಪಿ ಸಂತೋಷ, ಲವ್ ಪ್ರೀತಿ, ಬ್ರೇವರಿ ಧೈರ್ಯ, ಸ್ಯಾಡ್ ದುಃಖ, ಫಿಯರ್ ಭಯ, ಬಿಲೀಫ್ ನಂಬಿಕೆ, ಹಿಸ್ಟ್ರಿ ಇತಿಹಾಸ, ವೆಲ್ತ್ ಆಸ್ತಿ. ಸೊ ಇವುಗಳನ್ನೆಲ್ಲ ನಾವು ನೋಡೋಕ್ಕೆ ಆಗೋದಿಲ್ಲ, ಆದರೆ ಇವುಗಳನ್ನ ಅನುಭವಿಸ್ಬೋದು. ಇವೆಲ್ಲ ಭಾವನೆಗಳು ಅಥವಾ ವಿಷಯಗಳು. ಇವುಗಳನ್ನ ನಾವು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಹೇಳ್ತೀವಿ. ಅಬ್ಸ್ಟ್ರ್ಯಾಕ್ಟ್ ನೌನ್ನ ನೋಡಲಿಕ್ಕಾಗೋದಿಲ್ಲ, ಟಚ್ ಮಾಡಲಿಕ್ಕಾಗೋದಿಲ್ಲ, ಆದರೆ ಇವುಗಳಿಗೆ ಹೆಸರುಗಳಿರುತ್ತೆ. ಫೀಲಿಂಗ್ಸ್, ಎಮೋಷನ್ಸ್ ಆ್ಯಂಡ್ ಐಡಿಯಾಸ್, ಕಾನ್ಸೆಪ್ಟ್ಸ್. ಲಾಸ್ಟ್, ಕಲೆಕ್ಟಿವ್ ನೌನ್. ವಾಟ್ ಈಸ್ ಕಲೆಕ್ಟಿವ್ ನೌನ್? ನೇಮ್ಸ್ ಆಫ್ ಗ್ರೂಪ್ ಆಫ್ ಪೀಪಲ್, ಗ್ರೂಪ್ ಆಫ್ ಥಿಂಗ್ಸ್ ಆರ್ ಗ್ರೂಪ್ ಆಫ್ ಪ್ಲೇಸಸ್. ಜನರ, ವಸ್ತುಗಳ ಅಥವಾ ಪ್ರದೇಶಗಳ ಗುಂಪಿಗೆ ಅಥವಾ ಸಮುದಾಯಕ್ಕೆ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಒಂದು ಗುಂಪಿಗಿರುವಂತಹ ಹೆಸರು. ಫಾರ್ ಎಕ್ಸಾಂಪಲ್, ಫ್ಯಾಮಿಲಿ, ಆಡಿಯನ್ಸ್, ಟೀಮ್, ವಿಲೇಜ್, ಪಾರ್ಲಿಮೆಂಟ್, ಆರ್ಮಿ. ಇವೆಲ್ಲ ಜನರ ಗುಂಪುಗಳು. ಫ್ಯಾಮಿಲಿ ಅಂದರೆ ಕುಟುಂಬ. ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರನ್ನು ಸೇರಿಸಿ ಫ್ಯಾಮಿಲಿ ಆಗುತ್ತೆ. ಫ್ಯಾಮಿಲಿ ಅಂತ ಕರಿತೀವಿ. ಇದು ಗ್ರೂಪ್ ಆಫ್ ಆಡಿಯನ್ಸ್. ಗ್ರೂಪಿಗೊಂದು ಹೆಸರು ಕೊಟ್ಟಿದ್ದೀವಿ, ಅದೇ ಆಡಿಯನ್ಸ್. ಆಡಿಯನ್ಸ್ ಅನ್ನೋದೊಂದು ಕಲೆಕ್ಟಿವ್ ನೌನ್. ಟೀಮ್ ಅಂದರೆ ಪ್ಲೇಯರ್ಸ್ಗಳ ಒಂದು ಗುಂಪು. ಪ್ಲೇಯರ್ಸ್ಗಳೆಲ್ಲ ಇದ್ದಾಗ ಮಾತ್ರ ನಾವು ಅದನ್ನ ಟೀಮ್ ಅಂತ ಕರಿತೀವಿ. ಇದೊಂದು ಕಲೆಕ್ಷನ್, ಅದರಿಂದ ಇದು ಕಲೆಕ್ಟಿವ್ ನೌನ್. ವಿಲೇಜ್ ಅಂದರೆ ಸಾವಿರಾರು ಜನ ಇರ್ತಾರೆ, ಅದೊಂದು ಹಳ್ಳಿ. ಪಾರ್ಲಿಮೆಂಟ್, ಕಲೆಕ್ಷನ್ ಆಫ್ ಮಿನಿಸ್ಟರ್ಸ್. ಆರ್ಮಿ, ಕಲೆಕ್ಷನ್ ಆಫ್ ಸೋಲ್ಜರ್ಸ್. ಈ ಗ್ರೂಪ್ಗಳಿಗಿರುವಂಥ ಹೆಸರನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ.